ನಮಸ್ಕಾರ ರೀ ಎಲ್ಲರಿಗೂ. ಶೇಂಗಾ ಚಕ್ಕಿ ಹೆಂಗೆ ಮಾಡೋದಂತ ನೋಡ್ಕೊಂಬರುವಂತ್ರೆ ಬರ್ರಿ. ಸ್ಟವ್ ಆನ್ ಮಾಡ್ಕೊಂಡ ಅದ್ರ ಮೇಲೆ ಒಂದು ತವಾ ಇಟ್ಕೊಂಡ ಒಂದು ಬೌಲ ಶೇಂಗಾ ಕಾಳು ಹಾಕೊಂಡ ಅವನ್ನ ಹುರ್ಕೊಳತ್ತೇನ್ರಿ. ಜಾಸ್ತಿ ಕಪ್ಪಾಗೋ ಥರ ಹುರ್ಕೋಬೇಡ್ರಿ. ಅದಕ್ಕೆ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ 5 ರಿಂದ 8 ನಿಮಿಷವರೆಗೂ ಈ ಶೇಂಗಾ ಕಾಳನ್ನ ಈ ಥರ ತಿರುಗಿಸ್ಕೊಂಡ ಚೆನ್ನಾಗಿ ಹುರ್ಕೋಬೇಕ್ರಿ. ಈ ಥರ ಕ್ರಿಸ್ಪಿಯಾಗಿ ಹುರ್ಕೊಂಡ್ರೆ ಸಾಕ್ರಿ. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡ ಈ ಶೇಂಗಾ ಕಾಳನ್ನ ತವಾದಿಂದ ಪ್ಲೇಟ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕ್ರಿ. ಇಲ್ಲಂದ್ರೆ ತವಿ ಬಿಸಿ ಇರ್ತೈತಿ, ಶೇಂಗಾ ಕಾಳು ತವಾದಾಗ ಬಿಟ್ರೆ ಮತ್ತು ಚಾನ್ಸಸ್ ಜಾಸ್ತಿ ಇರ್ತೈತಿ. ಈ ಶೇಂಗಾ ಕಾಳು ಇವಾಗ ಬಿಸಿ ಇರ್ತಾವ್ರಿ, ಅದಕ್ಕಾಗಿ ಇವನ್ನ 5 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕ್ರಿ. 5 ನಿಮಿಷ ಆದ್ದಿಂದ ಈ ಶೇಂಗಾ ಕಾಳನ್ನ ಕೈಲಿ ಈ ಥರ ಪ್ರೆಸ್ ಮಾಡಿದ್ರೆ ಸುಲಭವಾಗಿ ಈ ಶೇಂಗಾ ಸಪ್ಪಿ ಸಪ್ರೇಟ್ ಆಗ್ತೈತ್ರಿ. ನಾನು ಇವಾಗ ಈ ಶೇಂಗಾ ಸಪ್ಪಿ ಮತ್ತು ಈ ಶೇಂಗಾ ಕಾಳನ್ನ ಸಪ್ರೇಟ್ ಮಾಡ್ಕೊಳತ್ತೇನ್ರಿ. ಸಪ್ಪಿ ಎಲ್ಲಾನು ತೆಗಿಬೇಕ್ರಿ. ಸಪ್ಪಿ ಎಲ್ಲ ತಕೊಂಡಾದ್ರಿಂದ ಶೇಂಗಾ ಕಾಳನ್ನ ಇವಾಗ ಶೇಂಗಾ ಬೇಳೆ ಮಾಡ್ಕೋಬೇಕ್ರಿ. ಒಂದು ಲೋಟದ ಸಹಾಯದಿಂದ ಈ ಥರ ಫ್ರೆಶ್ ಮಾಡಿದ್ರೆ ಈಸಿಯಾಗಿ ಶೇಂಗಾ ಕಾಳಿದ್ದು ಶೇಂಗಾ ಬೇಳೆ ಆಗ್ತಾವ್ರಿ. ಒಂದು ಶೇಂಗಾ ಕಾಳೊಳಗೆ 2-3 ಪೀಸಸ್ ಆದ್ರೂ ನಡಿತೈತ್ರಿ. ಒಂದು ಪ್ಲೇಟಿಗೆ 1 ಸ್ಪೂನ್ ಆಯಿಲ್ ಅಪ್ಲೈ ಮಾಡಿ ಇಟ್ಕೊಳತ್ತೇನ್ರಿ. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಡ 1 ಬೌಲಷ್ಟು ಬೆಲ್ಲ ಹಾಕೊಂಡ ಅರ್ಧ ಕಪ್ ನೀರು ಹಾಕೊಳತ್ತೇನ್ರಿ. ನಾ ಜೂನಿ ಬೆಲ್ಲ ಯೂಸ್ ಮಾಡತ್ತೇನ್ರಿ. ಈ ಬೆಲ್ಲ ಸ್ವಲ್ಪ ಕಪ್ಪನ ಇರ್ತೈತ್ರಿ. ಬೆಲ್ಲನ ಕರಗಿಸ್ಕೊಂಡ ನಾ ಇವಾಗ ಪಾಕ ತಯಾರಿಸ್ಕೊಳತ್ತೀನಿ. ಪಾಕ ರೆಡಿ ಆಯಿತು. ಈ ಪಾಕ ಪರ್ಫೆಕ್ಟ್ ಐತಂತ ಹೆಂಗೆ ನೋಡೋದಂದ್ರೆ, 1 ಬೌಲ್ ಒಳಗೆ ನೀರು ಹಾಕೊಂಡ 1 ಹನಿ ಅಷ್ಟು ಬೆಲ್ಲ ಹಾಕಿದ್ರೆ ಆ ಬೆಲ್ಲ ಗಟ್ಟಿ ಐತಂದ್ರೆ ಪಾಕ ಪರ್ಫೆಕ್ಟ್ ಆಗೈತೆ ಅಂದಂಗೆ. ಈ ಪಾಕಕ್ಕೆ ಇವಾಗ 1 ಬೌಲಷ್ಟು ಶೇಂಗಾ ಬೇಳೆ ಹಾಕೊಂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಬೆಲ್ಲದ ಪಾಕದಾಗ ಶೇಂಗಾ ಬೇಳೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಈ ಮಿಶ್ರಣನ ಇವಾಗ ಎಣ್ಣೆ ಅಪ್ಲೈ ಮಾಡಿಟ್ಟು ಪ್ಲೇಟಿಗೆ ಹಾಕೊಳ್ಳತ್ತೀನಿ. ಪ್ಲೇಟಿಗೆ ಹಾಕೊಂಡ ತಕ್ಷಣ 1 ಲೋಟದ ಸಹಾಯದಿಂದ ಇದನ್ನು ಈ ಥರ ಫ್ರೆಶ್ ಮಾಡ್ಕೋರಿ. ಎಷ್ಟು ಜಲ್ದಿ ಫ್ರೆಶ್ ಮಾಡ್ಕೋತೀರಿ ಅಷ್ಟು ಒಳ್ಳೆಯದು. ಇಲ್ಲಾಂದ್ರೆ ಅದಕ್ಕೆ ತಣ್ಣಗೈತಂದ್ರೆ ಗಟ್ಟಿ ಆಗ್ತೈತಿ. ಇದು ಬಿಸಿ ಇದ್ದಾಗನ ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಆಗ ಮಾರ್ಕ್ ಮಾಡ್ಕೋರಿ. ಆರಿದಿಂದ ಶೇಪ್ ಕೊಟ್ಕೊಳಕ್ಕೆ ಬರೋದಿಲ್ರಿ. ಇವಾಗ ಇದನ್ನು ನಾನು 10 ರಿಂದ 15 ನಿಮಿಷ ತಣ್ಣಗಾಗಕ್ಕೆ ಬಿಡತ್ತೇನೆ ರೀ. ನೋಡ್ರಿ, ತಣ್ಣಗಾದ ಬಳಿಕ ಈ ಶೇಂಗಾ ಚಕ್ಕಿ ಪ್ಲೇಟ್ ಬಿಟ್ಟ ಎಷ್ಟು ಸುಲಭವಾಗಿ ಎದ್ದು ಬರತ್ತವಂತ ನೋಡಿರಿ. ಎಷ್ಟು ಸುಲಭವಾಗಿ ಶೇಂಗಾ ಚಕ್ಕಿ ಮನ್ಯಾಗ ರೆಡಿ ಮಾಡ್ಕೋಬೋದಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.